ಎಸ್ ಗುರುಜಿ. ಜೊತೆಗೆ ಈ ನಾಗಮಂಡಲದ ಬಗ್ಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಪ್ರಶ್ನೆಗಳು ಏನೇ ಇರಬಹುದು. ನಾನು ಒಟ್ಟಾರೆಯಾಗಿ ಹೇಳೋದು, ಸವಿಸ್ತಾರವಾಗಿ ನಾಗಮಂಡಲನ ನಿಮ್ಮದೇ ಆದಂತಹ ರೀತಿಯಲ್ಲಿ, ವಿಧಾನವಾಗಿ, ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ತಿಳಿಸ್ಕೊಡೋದಾದ್ರೆ, ಒಂದಷ್ಟು ಉದಾಹರಣೆಗಳನ್ನು ಕೂಡ ನೀವು ಕೊಡಬಹುದು. ಸಾಕಷ್ಟು ಕ್ಲೈಂಟ್ಸ್ಗಳು ನಿಮ್ಮನ್ನ ಭೇಟಿಯಾಗಿದ್ದಾರೆ, ಎಷ್ಟೋ ಜನಕ್ಕೆ ಪರಿಹಾರವನ್ನು ಮಾಡಿಕೊಟ್ಟಿದ್ದೀರಿ. ಸೊ ಒಂದು ಉದಾಹರಣೆ ಸಮೇತವಾಗಿ ಕೊಡೋದಾದ್ರೆ, ಸವಿಸ್ತಾರವಾಗಿ ನಾಗಮಂಡಲವನ್ನು ಒಂದೇ ಮಾತಿನಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ರೀತಿಯಾಗಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಿ? ನಿಮ್ಮದು ಈಗ ಸಮಯ. ನೋಡಿ, ನಾನು ಈ ನಾಗಮಂಡಲವನ್ನು ಕಲಿತು ಒಂದು 18 ವರ್ಷಗಳಾಗಿದೆ ವೀಕ್ಷಕರೇ. ಈ 18 ವರ್ಷಗಳಲ್ಲಿ ನನ್ನ ಹತ್ರ ಬಂದಿರುವಂಥ ಕ್ಲೈಂಟ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲರಿಗೂ ಸಹ ಬೇಕಾದಷ್ಟು ಸಮಸ್ಯೆಗಳಿತ್ತು. ಅವರು ಕೆಲವು ನಿರ್ದಿಷ್ಟ ಸಮಸ್ಯೆಗಳನ್ನು ಹೊತ್ತು ತಂದಿದ್ರು ನನ್ನ ಹತ್ರ. ಅವರಿಗೆ ನನ್ನದೇ ಆದಂತಹ ರೀತಿಯಲ್ಲಿ ವಿಧಿವಿಧಾನಗಳಲ್ಲಿ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಬೇಕಾದಷ್ಟು ಜನ, ಇದು ಒಬ್ಬರು ಅಂತಲ್ಲ, ಅಥವಾ ನನಗೆ ಲೆಕ್ಕನೂ ಸಹ ಸಿಗೋದಿಲ್ಲ, ಅಷ್ಟು ನಾಗಮಂಡಲ ಕ್ರಿಯಾದಿಗಳನ್ನ ನಾವು ಮಾಡಿದ್ದೇವೆ. ಆ ಕ್ರಿಯಾದಿಗಳನ್ನ ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಮತ್ತು ಬಂದಿರುವಂಥ ನಮ್ಮ ಹತ್ರ ಕ್ಲೈಂಟ್ಸ್ ಎಲ್ಲ ಯಾರಿದ್ದಾರೆ ಅವರ ಉತ್ತರಗಳನ್ನು ನೀವು ಕೇಳಿಬಿಟ್ರೆ ನಿಜವಾಗ್ಲೂ ಇಷ್ಟೆಲ್ಲ ಪರಿಹಾರಗಳು ನಾಗಮಂಡಲಗಳಲ್ಲಿ ಇದೆಯಾ, ನಾವು ಇಷ್ಟು ದೋಷಗಳಲ್ಲೆಲ್ಲ ಇದ್ದೇವೆ, ನಾವು ಸರಿ ಮಾಡಿಸ್ಕೋಬೇಕಲ್ಲ ಅಂತ ನಿಮ್ಗೆ ಅನಿಸುತ್ತೆ. ನೋಡಿ, ಯಾರೋ ಒಬ್ಬ ವ್ಯಕ್ತಿ ನನಗೆ ಅಮೇರಿಕಾದವ್ರು ಯಾರೋ ಒಬ್ಬರು ಒಂದ್ಸಲ ಕ್ಲೈಂಟ್ಗಳು ಬಂದಿದ್ದರು ನಮ್ಮ ಹತ್ರ. ಅವ್ರಿಗೆ ಸಂಪೂರ್ಣವಾಗಿ ಈ ಸಂತಾನಕ್ಕೋಸ್ಕರವಾಗಿ ಬಂದಿದ್ದರು, ಎಲ್ಲ ಮಾಡಿಸಿದ್ದಾರೆ. ಅವರ ರಿಪೋರ್ಟ್ಸ್ ಎಲ್ಲ ನಮಗೆ ತೋರಿಸಿದರು. ಆಲ್ಮೋಸ್ಟ್ 18 ವರ್ಷಗಳೇನೋ ಆಗಿತ್ತು ಅವ್ರಿಗೆ ಮಕ್ಕಳಾಗಿರಲಿಲ್ಲ. 18 ವರ್ಷ ಆದ್ರೂ ಸಹ. ಆದರೂ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಬಂದು ಎಲ್ಲ ನಮಗೆಲ್ಲ ತೋರಿಸಿ, ನೋಡಿ ಗುರುಗಳೇ 18 ವರ್ಷ ಆಗಿದೆ, ನಾವು ಏನೇನೆಲ್ಲ ಟೆಸ್ಟ್ ಮಾಡಿಸ್ಬೇಕು, ಹೇಗೆಲ್ಲ ಮಾಡಿಸ್ಬೇಕು ಎಲ್ಲವನ್ನೂ ಮಾಡಿಸಿದ್ದೀವಿ ಗುರುಗಳೇ, ನಮಗೆ ಸಂತಾನ ಆಗಿಲ್ಲ ಅಂತವೆಲ್ಲ ಬಂದಿದ್ದರು. ಸೊ ಅವರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ನಾಗಮಂಡಲವನ್ನು ನಾವು ಮಾಡಿಸಿ ಇವತ್ತಿಗೂ ಆ ಕುಟುಂಬ, ಆ ದಾಂಪತ್ಯ ಜೀವನ ಇವತ್ತಿಗೂ ಕುಟುಂಬ ಇವತ್ತಿಗೂ ಚೆನ್ನಾಗಿದೆ. ನೀವು ಅದನ್ನು ನೋಡ್ಬೋದು. ಕೇವಲ ಸಂತಾನಕ್ಕೆ ಅಷ್ಟೇ ಅಲ್ಲ, ಮನುಷ್ಯನ ಸಮಸ್ಯೆಗಳೆಲ್ಲ ಏನಿದೆ ಆ ಪ್ರತಿಯೊಬ್ಬ ಮನುಷ್ಯನ ಸಮಸ್ಯೆಗೂ ಏಕೈಕ ಪರಿಹಾರಗಳಂತಂದರೆ ಈ ನಾಗಮಂಡಲಗಳು. ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇರಲಿ, ನೀವು ಒಂದು ಉದ್ಯೋಗ ತಗೋಬೇಕಾ, ಅಥವಾ ಯಾವುದೋ ಒಂದು ರಂಗದಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾ, ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಅಥವಾ ಕೋರ್ಟು ಕೇಸ್ ವ್ಯಾಜ್ಯಗಳಲ್ಲಿ ನೀವೇನಾದರೂ ಓಡಾಡ್ತಾ ಇದ್ದೀರಾ, ಅದಕ್ಕೇನಾದರೂ ಪರಿಹಾರಗಳು ಬೇಕಾದಷ್ಟು ಈ ಥರದ್ದು ಪರಿಹಾರಗಳು ಸಹ ಮಾಡಿಕೊಟ್ಟಿದ್ವಿ. ಎಷ್ಟೋ ವರ್ಷಗಳಿಂದ ಆಗದೇ ಇರುವಂತಹ ಕೇಸ್ಗಳು ಈ ನಾಗಮಂಡಲ ಪೂಜೆ ಆದ ನಂತರ ಆ ವ್ಯಕ್ತಿಗಳಿಗೆ ಸರಿ ಹೋಗಿದೆ. ಅಂದರೆ ನೋಡಿ, ಭೂಮಿಗೂ ರಾಹುಗೂ ತುಂಬ ಸಂಬಂಧ ಇದೆ. ಹಾಗೆ ರಾಹು ಅಂದರೆ ಸರ್ಪದ ಒಂದು ಭಾಗ ಅಂತ ಹೇಳ್ತೀವಿ. ನೀವು ಆ ಭೂಮಿಯನ್ನು ಇಷ್ಟಪಟ್ಟು ತೊಗೊಂಡಿರ್ತೀರ, ಆದರೆ ಆ ಭೂಮಿ ನಿಮ್ಮನ್ನು ಇಷ್ಟಪಡಬೇಕಲ್ಲ. ನೋಡಿ, ತಿರುಪತಿ ತಿಮ್ಮಪ್ಪ ಇಷ್ಟ ಅಂತ ನೀವು ಹೋಗ್ತೀರ, ಆದರೆ ತಿರುಪತಿ ತಿಮ್ಮಪ್ಪ ನಿಮ್ಮನ್ನು ಇಷ್ಟಪಡಬೇಕಲ್ಲ. ಹಾಗಾಗಿ ನೀವು ಖರೀದಿ ಮಾಡುವಂತಹ ಭೂಮಿ ನಿಮ್ಮನ್ನು ಇಷ್ಟಪಡಬೇಕು. ಇದಕ್ಕೆ ಭೂಮಿ ಋಣ ಅಂತ ಕರೀತಾರೆ. ನೀವು ಭೂಮಿಯನ್ನು ಇಷ್ಟಪಟ್ಟರೆ ಭೂಮಿಯೂ ಸಹ ನಿಮ್ಮನ್ನು ಇಷ್ಟಪಡಬೇಕಲ್ವ. ಹಾಗಾಗಿ ಈ ಭೂಮಿಯನ್ನು ಕೊಂಡುಕೊಂಡು ಕೋರ್ಟು ಕೇಸು ವ್ಯಾಜ್ಯಗಳಲ್ಲಿ ಒದ್ದಾಡಿ ಕೊನೆಗೆ ಆ ಜಮೀನು ನಮ್ಗೆ ಆಗೇ ಬರಲ್ಲ ಅಂತ ಗೊತ್ತಾಗಿ ಆ ಥರದ್ದೆಲ್ಲ ಕ್ರಿಯಾ ಸಮಸ್ಯೆಗಳನ್ನ ಮಾತ್ರ ಬಂದಿರೋರಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾವು ಈ ನಾಗಮಂಡಲವನ್ನೇ ಸಜೆಸ್ಟ್ ಮಾಡ್ತೀವಿ. ದಾಂಪತ್ಯದಲ್ಲಿ ಬಿರುಕು ಏನೋ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅದಕ್ಕೆಲ್ಲ ಆ ಕಾರಣಗಳಿಗೂ ಸಹ ಪರಿಹಾರಗಳು ಮಾಡಿಕೊಟ್ಟಿದ್ದೀವಿ. ಬೇಕಾದಷ್ಟು ನಾನು ಹೇಳಿದ ಎಷ್ಟೋ ಯಾರೋ ಒಬ್ಬ ನಮ್ಮ ಹತ್ರ ಒಬ್ಬರು ಕ್ಲೈಂಟ್ ಬಂದಿದ್ದರು. ಸತತ ಒಂದು 30 ವರ್ಷಗಳಿಂದ ಆಗದೇ ಇರುವಂತಹ ಸಮಸ್ಯೆ, ಅಂದರೆ 30 ವರ್ಷಗಳಿಂದ ಆ ಕೇಸ್ನ ನಾವು ಗೆಲ್ಲಕ್ಕಾಗಲ್ಲ. ಆ ಥರದ್ದು ವ್ಯಕ್ತಿಗಳೆಲ್ಲ ಬಂದು ನಾವು ಕೆಲವು ನಾಗಮಂಡಲದ ಕ್ರಿಯೆಗಳನ್ನ ಸಜೆಸ್ಟ್ ಮಾಡಿದಾಗ ಆ ಕ್ರಿಯಾದಿಗಳನ್ನೆಲ್ಲ ಅವ್ರು ಮಾಡಿಸಿ ಸಂಪೂರ್ಣವಾಗಿ ಅವರ ವಶಕ್ಕೆ ಆ ಜಮೀನು ಬಂತು. ಅಂದರೆ ನೋಡಿ, ನಾಗಗಳ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಬ್ಬ ಮನುಷ್ಯನಿಗೆ ಪರಿಪೂರ್ಣವಾಗಿ ಏನು ಕೊಡಬೇಕು ನಾಗಗಳು ಕೊಡುತ್ತೆ. ಹಾಗೆ ಮಂಡಲಗಳು ತುಂಬ ಅಂದರೆ ತುಂಬ ಅತೀತವಾದ ಶಕ್ತಿಯನ್ನು ಹೊಂದಿದವು. ಅಂದರೆ ನಾನು ಹೇಳ್ತೀನಲ್ಲ, ಏನು ಬೇಕು ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನಿಗೆ ಏನು ಬೇಕು? ಸಂತಾನ ಬೇಕಾ, ಐಶ್ವರ್ಯ ಬೇಕಾ, ಧನ ಕನಕಗಳು ಬೇಕಾ, ಅಥವಾ ಆರೋಗ್ಯ ಬೇಕಾ, ಸರ್ವವನ್ನು ಕೊಡುವಂಥ ಶಕ್ತಿ ಈ ನಾಗಗಳು ಹೊಂದಿದ್ದಾವೆ. ಹಾಗಾಗಿ ನಾಗಮಂಡಲಗಳನ್ನು ನಾವು ಮಾಡಿಸೋದ್ರಿಂದ, ಅಂದರೆ ಕಾಲಕ್ಕೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹೇಗೆ ಮಾಡಿಸ್ತೀವಿ ಹಾಗೆ ವರ್ಷಕ್ಕೊಂದು ಸಲ, ಪ್ರತಿ ವರ್ಷ ನಾವು ಮಾಡಿಸೋದ್ರಿಂದ, ನಾಗಮಂಡಲ ಮಾಡಿಸೋದ್ರಿಂದ ಮನುಷ್ಯನ ಶ್ರೇಯೋಭಿವೃದ್ಧಿ ಆಗುತ್ತೆ, ಮನುಷ್ಯ ಉನ್ನತಿ ಕಾಣ್ತಾನೆ,
ಜೊತೆಗೆ ಅವನ ಕೌಟುಂಬಿಕ ವಿಚಾರಗಳಾಗಿರ್ಬೋದು, ಬೇರೆ ಎಲ್ಲದಕ್ಕೂ ಸಹ ಏಕೈಕ ಪರಿಹಾರ ಈ ನಾಗಮಂಡಲಗಳು. ಈ ನಾಗಮಂಡಲಗಳ ಮಾಡಿಸೋದ್ರ ಜೊತೆಗೆ ನಾಗ ಮಂತ್ರಗಳನ್ನು ಒಂದು ಹೋಮದ ಕುಂಡವನ್ನು ಇಟ್ಕೊಂಡು ನೀವು ನಾಗಕ್ರಿಯಾದಿಗಳನ್ನ ಮಾಡಿದ್ರೂ ಸಹ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು ಅಂತ ಕೇವಲ ಎಲ್ಲರೂ ಬರೀ ನಾಗಮಂಡಲನೇ ಮಾಡಿಸ್ಬೇಕಂದ್ರೆ ಒಂದೊಂದು ಕಡೆ ಒಂದೊಂದು ನಾಗಮಂಡಲಗಳ ಪದ್ಧತಿಗಳಿದೆ. ಈಗ ನೀವು ಸೌತ್ ಕೆನರಾಗೆ ಹೋದರೆ ನೀವು ಇದು ಕರಾವಳಿ ಪ್ರದೇಶಗಳಿಗೆ ಹೋದ್ರೆ ಅಲ್ಲಿನ ನಾಗಮಂಡಲ ವಿಧಿವಿಧಾನಗಳೇ ಬೇರೆ ಇರುತ್ತೆ, ನಮ್ಮ ನಾಗಮಂಡಲಗಳ ವಿಧಿವಿಧಾನಗಳೇ ಬೇರೆ ಇರುತ್ತೆ. ಹಾಗಾಗಿ ನಾಗಮಂಡಲಗಳು ಅಷ್ಟು ದೊಡ್ಡ ನಾಗಮಂಡಲಗಳು ಹಾಕಿಸಿ ಪರಿಹಾರ ಮಾಡ್ಕೋಬೇಕು ಆ ಥರದ್ದೇನಿಲ್ಲ. ಕೇವಲ ನೀವು ನಾಗಗಣಗಳನ್ನು ಉಪಾಸನೆ ಮಾಡಿ, ನಾಗ ಮೂಲ ಬೀಜಾಕ್ಷರಗಳನ್ನು ನೀವು ಉಪಾಸನೆ ಮಾಡ್ತಾ ಸಣ್ಣ ಒಂದು ಪುಟ್ಟ ಹೋಮದ ಕುಂಡವನ್ನು ಇಟ್ಕೊಂಡು ನೀವು ಕ್ರಿಯಾದಿಗಳನ್ನ ಮಾಡಿದ್ರೂ ಸಹ ನಾಗದೋಷಗಳ ಪರಿಹಾರ ಆಗುತ್ತೆ. ನಾಗಮಂಡಲವನ್ನೇ ಹಾಕ್ಸ್ಬೇಕು ಆ ಥರದ್ದೇನೇ ಇಲ್ಲ. ನಾವು ನಿಮಗೆ ನಾಗಗಳ ಮೂಲ ಬೀಜಾಕ್ಷರಗಳನ್ನು ಕೊಡ್ತೀವಿ, ನೀವು ಕೇಳೂ ಸಹ ಇರೋದಿಲ್ಲ ಅಂತಹ ಮಂತ್ರಗಳನ್ನು ಕೊಡ್ತೀವಿ. ಅದರ ಶಕ್ತಿಯನ್ನು ಸಹ ನೀವು ನೋಡ್ಬೋದು, ಅದರ ವೈಬ್ಸ್ ಏನಿದೆ ಅದನ್ನು ನೀವು ನೋಡ್ಬೋದು. ಆ ಮೂಲ ಬೀಜಾಕ್ಷರಗಳನ್ನು ಒಂದು 15 ನಿಮಿಷ 20 ನಿಮಿಷ ಪ್ರತಿದಿನ ಅಭ್ಯಾಸ ಮಾಡ್ತಾ ಅದನ್ನು ಒಂದು ಗಂಟೆಗಳ ಕಾಲ ಉಪಾಸನೆ ಮಾಡಿ, ಒಂದು ದಿನ ಉಪಾಸನೆ ಮಾಡಿ, ಒಂದು ದಿನ ಹೋಮವನ್ನು ಮಾಡುವಂಥದ್ದು. ಈ ಕ್ರಿಯಾದಿಗಳೆಲ್ಲ ನೀವು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಂದರೆ ಮನುಷ್ಯನಿಗೆ ಯಾವುದೇ ವಿಭಾಗದಲ್ಲಿ, ಕೇಳಿಸ್ಕೊಳ್ಳಿ, ಯಾವುದೇ ವಿಭಾಗದಲ್ಲಿ ನಿಮಗೆ ಸೋಲುಂಟಾಗೋದಿಲ್ಲ. ಸರ್ವ ದೋಷಗಳಿಗೂ ಪರಿಹಾರವನ್ನು ಈ ನಾಗಮಂಡಲಗಳು, ನಾಗ ಕ್ರಿಯಾದಿಗಳು ಪರಿಹಾರವನ್ನು ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ನಾಗ ಕ್ರಿಯಾದಿಗಳೆಲ್ಲ ಏನಿದೆ ಅದನ್ನು ಮಂಡಲಗಳಲ್ಲೇ ಹಾಕ್ಸ್ಬೇಕು, ದೋಷಗಳನ್ನು ಅಲ್ಲೇ ಪರಿಹಾರ ಮಾಡ್ಕೋಬೇಕು ಅಂತಿಲ್ಲ. ಕೆಲವನ್ನೆಲ್ಲ ಕುಟುಂಬ ಎಲ್ಲ ಕೂತ್ಕೊಂಡಾಗ ನಾಗ ಮಂಡಲಗಳನ್ನ ಪರಿಹಾರಗಳೆಲ್ಲ ಮಾಡ್ಕೊಡ್ಬೋದು. ನೀವೇ ವೈಯಕ್ತಿಕವಾಗಿ ಕಲ್ತ್ಕೊಳ್ಳಿ, ನಾನು ಕಲಿಸ್ಕೊಡ್ತೀನಿ, ಬನ್ನಿ ಕಲ್ತ್ಕೊಳ್ಳಿ. ನಿಮ್ಮ ಏನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಾನು ನಿಮಗೆ ಕಂಡುಕೊಡ್ತೀನಿ. ನೀವೇ ಅದನ್ನು ಕಲ್ತ್ಕೊಳ್ಬೋದು. ನೀವು ಕಲ್ತ್ಕೊಂಡು ಬೇರೆ ಯಾರಿಗೆ ಆ ದೋಷಗಳಿರುತ್ತೆ ಅವ್ರಿಗೂ ಸಹ ನೀವು ಪರಿಹಾರಗಳನ್ನ ಮಾಡ್ಬೋದು. ಅಂತಹ ಒಂದು ವಿಶೇಷವಾದಂಥ ವಿಶೇಷದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು, ಅಂಥ ಮಂತ್ರಗಳನ್ನು ನಾನು ನಿಮಗೆ ಕೊಡ್ತೀವಿ. ಅದನ್ನು ಉಪಾಸನೆ ಮಾಡಿಕೊಂಡು ನಾಗ ಕ್ರಿಯಾದಿಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಂಪೂರ್ಣ ಯಶಸ್ಸನ್ನು ನೀವು ಕಾಣಬಹುದು.